ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಆ ಸಬ್ಜೆಕ್ಟ್ ಏನು ಅಂತಂದ್ರೆ, ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಈ ಪ್ರೋಗ್ರಾಮ್ಸ್ಗಳು ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾವು ಸಕ್ಸಸ್ ಆಗೋದಕ್ಕೆ ಅನ್ನೋ ಒಂದು ವಿಚಾರವನ್ನ ನಾನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತು ಒಂದು ನಮ್ಮ ಟೀಮ್ ರೆಗ್ಯುಲರ್ ಆಗಿ ಮೀಟ್ ಆದ್ರೆ ಮಾತ್ರ ಅವರಿಗೆ ಒಂದು ಮೋಟಿವೇಶನ್ ಇರುತ್ತೆ ಈ ಒಂದು ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಬೇಕು ಅಂತೇಳಿ. ರೆಗ್ಯುಲರ್ ಆಗಿ ಭೇಟಿ ಆಗೋದಕ್ಕೆ ಸಾಧ್ಯ ಆಗ್ತಿರಲ್ಲ ನಮ್ಮ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಳಗಡೆ. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಅವ್ರವ್ರ ಮನೆಗಳಿಂದನೇ ಕೆಲಸ ಮಾಡ್ತಿರ್ತಾರೆ. ಕೆಲವು ಕಂಪನಿಗಳು ಮಾತ್ರ, ಜಸ್ಟ್ ಲೈಕ್ ಎನ್ ಎಕ್ಸಾಂಪಲ್, ಅಡ್ವಾನ್ಸ್ಡ್ ಮ್ಯಾಟ್ರಿಕ್ ಸಿಸ್ಟಮ್ ಅಂತ ಇದೆ ಡೈರೆಕ್ಟ್ ಸೆಲ್ಲಿಂಗ್, ಅಲ್ಲಿ ಮಾತ್ರ ಒಂದು ಆಫೀಸ್ ಅಂತ ಇರುತ್ತೆ. ಆ ಆಫೀಸಲ್ಲೇ ಎಲ್ಲರೂ ಬಂದು ಕೆಲಸ ಮಾಡ್ತಿರ್ತಾರೆ. ಅದನ್ನ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ವ್ಯವಸ್ಥೆಗಳು ಏನಿದೆ, ಬೈನರಿ, ಜನರೇಷನ್ ಪ್ಲಾನ್, ಈ ಎಲ್ಲ ಕಂಪನಿಗಳಲ್ಲಿ ಎಲ್ಲರೂ ಕೂಡ ಅವ್ರ ಮನೆಗಳಿಂದ ವರ್ಕ್ ಮಾಡ್ತಿರ್ತಾರೆ. ಸೊ ರೆಗ್ಯುಲರ್ ಆಗಿ ಒಂದೇ ಕಡೆ ಎವ್ರಿ ಡೇ ಭೇಟಿ ಆಗೋದಕ್ಕೆ ಆಗ್ತಿರಲ್ಲ. ಲೈಕ್ ಒಂದು ಜಾಬ್ ಅಲ್ಲಿ ನೀವು ಕೆಲಸ ಮಾಡ್ತಿರುವಾಗ ಎಲ್ಲರೂ ಒಂದು ಆಫೀಸಿಗೆ ಅಂತ ಬರ್ತಾರೆ, ಅಲ್ಲೇ ಕೆಲಸ ಮಾಡ್ತಾರೆ. ಆ ತರದ ವ್ಯವಸ್ಥೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಪದೇ ಪದೇ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ನಿಮ್ಮ ಟೀಮ್ ನಲ್ಲಿರುವಂತಹ ಪ್ರತಿಯೊಬ್ರು ಒಂದು ಕಡೆ ಅಥವಾ ಒಂದು ವೇದಿಕೆಯಲ್ಲಿ ಭೇಟಿ ಆಗುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಇವತ್ತು ಮೆಜಾರಿಟಿ ಜನ ಇನ್ನೊಂದೇನೋ ಕೆಲಸ ಮಾಡಿಕೊಂಡು ಡೈರೆಕ್ಟ್ ಸೇಲ್ ವರ್ಕ್ ಮಾಡ್ತಿರ್ತಾರೆ. ಸೊ ಅಲ್ಲಿಯ ವರ್ಕ್ ಪ್ರೆಷರ್ ಅಲ್ಲಿ ಈ ಒಂದು ಕೆಲಸದ ಇಂಪಾರ್ಟೆನ್ಸ್, ಈ ಕೆಲಸ ಮಾಡಿದ್ರೆ ಏನ್ ಬೆನಿಫಿಟ್, ಈ ಕೆಲಸ ಯಾಕೆ ಮಾಡಬೇಕು, ಇವೆಲ್ಲವೂ ಕೂಡ ಅವರಿಗೆ ಮರ್ತೋಗ್ತಾ ಇರುವಂತ ಸಾಧ್ಯತೆ ಆಗಿರುತ್ತೆ. ಅಥವಾ ನಾವು ವರ್ಕ್ ಹೀಗೆ ಮಾಡಬೇಕು ಅಂತ ಹೇಳಿ ಕಲಿಸಿರ್ತೀವಿ, ಬೈ ಡಿಫಾಲ್ಟ್ ಆ ಒಂದು ಮೋಟಿವೇಶನ್ ಏನಿರುತ್ತೆ ಕೆಲಸ ಮಾಡಬೇಕು ಅನ್ನೋದು ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದು ಮತ್ತೆ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ತರಬೇಕು ಅಂತಂದ್ರೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಅವರಿಗೆ ಒಂದು ಪ್ರೋಗ್ರಾಮ್ಗಳ ಮುಖಾಂತರ ಅವ್ರನ್ನ ಒಂದ್ ಕಡೆ ಸೇರಿಸಿ ಅವರಿಗೆ ಕೆಲಸ ಯಾಕೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಸಿದಾಗ ಮಾತ್ರ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯ. ಅಂದ್ರೆ ಇದನ್ನ ನೀವು ಯಾವ ತರ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ. ಅದು 10,000 ರೂಪಾಯಿ ಫೋನ್ ಇರ್ಬೋದು, 1.5 ಲಕ್ಷ ರೂಪಾಯಿ ಫೋನ್ ಇರ್ಬೋದು. ಆ ಫೋನ್ ನಿಮಗೆ ಕಂಟಿನ್ಯೂಸ್ ಆಗಿ ಬಳಸ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಅದ್ರ ಚಾರ್ಜ್ ಕಡಿಮೆ ಆಗ್ತಾ ಹೋಗುತ್ತೆ, ಬ್ಯಾಟ್ರಿ ಲೈಫ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಚಾರ್ಜ್ ಕಡಿಮೆ ಆಗ್ತಾ ಹೋದಾಗೆ ಇನ್ನೇನು 5% ಇದೆ ಅಂತಂದ್ರೆ ನೀವೇನ್ ಮಾಡ್ತೀರಾ? ಹಂಗೆ ಯೂಸ್ ಮಾಡ್ತೀರಾ? ಮಾಡಲ್ಲ. ಏನ್ ಮಾಡ್ತೀರಾ, ನೀವು ಚಾರ್ಜಿಂಗಿಗೆ ಹಾಕ್ತೀರಾ, ಆ ಫೋನ್ ಚಾರ್ಜಿಂಗ್ ಇಡ್ತೀರಾ. ಅದಾದ್ಮೇಲೆ ಮತ್ತೆ ಚಾರ್ಜ್ ಆಗುತ್ತೆ, ಆಮೇಲೆ ಮತ್ತೆ ಬಳಸ್ತೀರಾ, ಮತ್ತೆ ಚಾರ್ಜ್ ಕಡಿಮೆ ಆಗುತ್ತೆ, ಮತ್ತೆ ಚಾರ್ಜಿಂಗ್ ಮಾಡ್ತೀರಾ. ಹೇಗೆ ಒಂದು ಫೋನ್ನ ಬಳಸ್ತಾ ಬಳಸ್ತಾ ಅದು ಚಾರ್ಜ್ ಕಡಿಮೆ ಆಗ್ತಾ ಹೋದಾಗೆ ಮತ್ತೆ ಚಾರ್ಜಿಂಗ್ ಇಡ್ತಿರೋ, ಮತ್ತೆ ಬಳಸ್ತಿರೋ, ಮತ್ತೆ ಚಾರ್ಜಿಂಗ್ ಇಡ್ತಿರೋ, ಮತ್ತೆ ಬಳಸ್ತಿರೋ, ಅದೇ ತರ ನಮ್ಮ ಟೀಮ್ ನಲ್ಲಿರುವಂತ ಟೀಮ್ ಲೀಡರ್ಸ್ ಆಲ್ವೇಸ್ ಮೋಟಿವೇಶನ್ ಅಲ್ಲಿ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಯಾವಾಗ್ಲೂ ಅಂತ ಅಂದ್ರೆ ಅವರಿಗೆ ರೆಗ್ಯುಲರ್ ಮೋಟಿವೇಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಮೋಟಿವೇಶನ್ ಸಿಗುವಂತ ಜಾಗವೇ ಈ ಪ್ರೋಗ್ರಾಮ್ಸ್ಗಳು, ಈ ಒಂದು ಪ್ರೋಗ್ರಾಮ್ಸ್ಗಳು. ಹಾಗಾಗಿ ರೆಗ್ಯುಲರ್ ಆಗಿ ನಿಮ್ಮ ಟೀಮಿಗೆ ಒಂದು ವೇದಿಕೆಯಲ್ಲಿ ಸೇರುವಂತಹ ವಿಚಾರದಲ್ಲಿ, ಅಂದ್ರೆ ಒಂದು ಪ್ರೋಗ್ರಾಮ್ಸ್ಗಳನ್ನ ಮಾಡುವಂತ ವಿಚಾರದಲ್ಲಿ ಜವಾಬ್ದಾರಿ ತಗೊಳ್ಳಿ. ಅಟ್ಲೀಸ್ಟ್ ನಿಮಗೆ ಆ ತರ ಮಾಡುವಂತ ಸಾಮರ್ಥ್ಯ ಇನ್ನು ಬಂದಿಲ್ಲ, ಆ ತರದ ಒಂದು ಟೀಮ್ ಇನ್ನು ನಿಮ್ದು ಬಿಲ್ಡ್ ಆಗಿಲ್ಲ ಅಂತಂದ್ರೆ ನಿಮ್ಮ ಸೀನಿಯರ್ ಲೀಡರ್ಸ್ ಯಾರಿರ್ತಾರೆ ಅವರು ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಸ್ಗಳು ಮಾಡ್ತಿರ್ತಾರೆ. ಅಂತ ಪ್ರೋಗ್ರಾಮ್ಸ್ಗಳಿಗೆ ನಿಮ್ಮ ಟೀಮನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಟೀಮ್ ಮೆಂಬರ್ಸ್ನ ಅಟೆಂಡ್ ಮಾಡಿಸುವಂತ ವಿಚಾರದಲ್ಲಾದ್ರೂ ನೀವು ವರ್ಕ್ ಮಾಡ್ತಾ ಬನ್ನಿ. ಬೈ ಡಿಫಾಲ್ಟ್ ನಿಮ್ಮ ಟೀಮ್ ಯಾವಾಗಲೂ ಕೂಡ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ ಲಾಸ್ಟಿಗೆ ಒಂದು ಪಾಯಿಂಟ್ನ ಹೇಳಿ ಇವತ್ತಿನ ವಿಡಿಯೋ ನಾನು ನಿಲ್ಲಿಸ್ತೀನಿ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಏನಾದರೂ ರನ್ ಆಗ್ತಾ ಇದೆ ಅಂತಂದ್ರೆ ಅದು ಓನ್ಲಿ ಪ್ರೋಗ್ರಾಮ್ಸ್ಗಳಿಂದ. ಆ ಪ್ರೋಗ್ರಾಮ್ಸ್ಗಳು ಇರೋದಕ್ಕೇನೆ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇವತ್ತು ಇಡೀ ಪ್ರಪಂಚದಲ್ಲೇ ಆಲ್ವೇಸ್ ಆಕ್ಟಿವ್ ಆಗಿದೆ, ಆಲ್ವೇಸ್ ನಡೀತಾ ಇದೆ, ರನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಹೇಳ್ತಾರೆ ಪ್ರೋಗ್ರಾಮ್ಸ್ ಆರ್ ಲೈಫ್ ಲೈನ್ ಟು ದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ. ಸೊ ಇಷ್ಟ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಅಂಡ್ ನಿಮ್ಮೆಲ್ಲ ಟೀಮ್ ಸದಸ್ಯರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೂ ಒಂದು ಅದ್ಭುತವಾದ ಕಂಟೆಂಟ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.